ಈ ದೇವಾಲಯದ ಜಾತ್ರೆ ಅಂದರೆ ಪಟಾಕಿ ಸಿಡಿಸುವುದು ಸಾಮಾನ್ಯವಾಗಿದೆ. ಭಕ್ತರು ಪಟಾಕಿ ಹೊಡೆಸುವುದರ ಮೂಲಕ ಈ ದೇವರಿಗೆ ಭಕ್ತಿಯಿಂದ ಹರಕೆ ತೀರಿಸುತ್ತಾರೆ. ಹೌದು, ಇಂಥ ಜಾತ್ರೆ ನಡೆಯುತ್ತಿರುವುದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ಪಟ್ಟಣದಲ್ಲಿ. ಇಲ್ಲಿನ ಕಾಡಸಿದ್ದೇಶ್ವರ ಜಾತ್ರೆ ಬಂದರೆ ಸಾಕು ಪಟಾಕಿ ಜಾತ್ರೆ ಎಂದು ಪ್ರಸಿದ್ಧ ಪಡೆದುಕೊಂಡಿದೆ. ಜಾತ್ರೆ ಹಿನ್ನೆಲೆ ಬೆಳಗಿನ ಜಾವದಿಂದಲೇ ಹೂವಿನಿಂದ ಅಲಂಕಾರ ಮಾಡಿರುವಂಥ ಕಾಡಸಿದ್ದೇಶ್ವರ ದೇವರಿಗೆ ವಿವಿಧ ಬಗೆಯ ಪೂಜೆ ಪುನಸ್ಕಾರ ಸಲ್ಲಿಸಲಾಗುತ್ತದೆ. ವಿವಿಧ ಪ್ರದೇಶಗಳಿಂದ ಬರುವ ಭಕ್ತರು ಸಹ ತಮ್ಮ ಹರಕೆಯಂತೆ ದೀರ್ಘದಂಡ ನಮಸ್ಕಾರ ಸೇರಿದಂತೆ ವಿವಿಧ ರೀತಿಯಾದ ಪೂಜೆ ಸಲ್ಲಿಸಿ ಭಕ್ತಿಯನ್ನು ಮೆರೆಯುತ್ತಾರೆ. ಇದರ ಜೊತೆಗೆ ಅನ್ನದಾಸೋಹ ಭಕ್ತ ಮಂಡಳಿ ಕಳೆದ 15 ವರ್ಷಗಳ ಕಾಲ ಅನ್ನದಾಸೋಹ ನಡೆಸಿಕೊಂಡು ಬಂದಿದ್ದರು. ಇದೇ ವರ್ಷ ವಿಶೇಷವಾಗಿ ಮನೆ ಮನೆಗೆ ರೊಟ್ಟಿ ತರಲು ಅನ್ನದಾಸೋಹ ಭಕ್ತ ಮಂಡಳಿ ತಿಳಿಸಿದ್ದರಿಂದ ಮಹಿಳೆಯರು ಮನೆಯಲ್ಲಿ ರೊಟ್ಟಿ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಬುತ್ತಿ ಹೊತ್ತುಕೊಂಡು ಪ್ರಸಾದ ಸಮರ್ಪಣೆ ಮಾಡಿದ್ದಾರೆ. ಪ್ರಸಾದಕ್ಕೆ 1 ಲಕ್ಷಕ್ಕೂ ಅಧಿಕ ರೊಟ್ಟಿ ಸಂಗ್ರಹವಾಗಿದೆ ಎಂದು ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಯವರು ತಿಳಿಸಿದ್ದಾರೆ. ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿ ಬನ್ನಟ್ಟಿ ಇದು ಸತತ 15 ವರ್ಷಗಳಿಂದ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಈ ವರ್ಷ 15 ವರ್ಷಗಳ ಪೂರೈಸಿದ ಸಲುವಾಗಿ ಈ ಭಕ್ತರ ಆಶಯ ಮೇರೆಗೆ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡೋಣಂತ ಭಕ್ತರು ಆಶಯ ಮಾಡಿದ್ದಕ್ಕಾಗಿ ಈ ವರ್ಷ ರೊಟ್ಟಿ ಜಾತ್ರೆಯನ್ನಾಗಿ ಪರಿವರ್ತನೆ ಮಾಡಿರ್ತೇವೆ. ಅದಕ್ಕಾಗಿ ಭಕ್ತರೆಲ್ಲರೂ ಮನೆ ಮನೆಗೆ ಓಣಿ ಮತ್ತು ಮೆರವಣಿಗೆ ಮುಖಾಂತರ ರೊಟ್ಟಿಯನ್ನು ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಗೆ ತಂದು ಒಪ್ಪಿಸಿ ಈ ವರ್ಷ 15 ವರ್ಷ ಪೂರೈಸಿದ ಸಲುವಾಗಿ ರೊಟ್ಟಿ ಜಾತ್ರೆಯನ್ನು ಪರಿವರ್ತನೆ ಮಾಡಿರುತ್ತಾರೆ. ಆದ ಕಾರಣ ಈ ರೊಟ್ಟಿ ಜಾತ್ರೆಯು ಹೀಗೆ ಸತತ ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ನಡೆಯಲಿ ಎಂದು ನಾವು ಆಶಿಸ್ತಾ ಈ ಭಕ್ತರಲ್ಲಿ ನಾವು ವಿನಂತಿ ಕೊಡ್ತೇವೆ. ಜಾತ್ರೆಯ ದಿನದಿಂದ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ನಗರದಲ್ಲಿ ಸಾರ್ವಜನಿಕರು ದೀರ್ಘದಂಡ ನಮಸ್ಕಾರ ಹಾಕುವ ಮುಖಾಂತರ ಶ್ರೀ ಕಾಡಸಿದ್ದೇಶ್ವರ ದೇವರ ದರ್ಶನ ಪಡೆದು ಪಾವನರಾಗುತ್ತಾರೆ. ಸಾರ್ವಜನಿಕರಿಂದ ಭಕ್ತಿಯ ಸೇವೆಯು ಮಧ್ಯರಾತ್ರಿ 12 ಗಂಟೆಯಿಂದ ಇಡ್ಲಿ, ವಡಾ, ಉಪ್ಪಿಟ್ಟು, ಅನ್ನ, ಸಾಂಬಾರು ಹೀಗೆ ವಿವಿಧ ಬಗೆಯ ಪದಾರ್ಥಗಳನ್ನು ಸಾರ್ವಜನಿಕರಿಗಿಂದ ಭಕ್ತರಿಗೆ ಪ್ರಸಾದ ಸೇವೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಸಂಜೆ 5 ಗಂಟೆ ಸಮಯದಲ್ಲಿ ಶ್ರೀ ಕಾಡಸಿದ್ದೇಶ್ವರ ರಥೋತ್ಸವ ಜರುಗಲಿದೆ. ನಂತರ ಕೋಟಿ ರೂಪಾಯಿಗಿಂತೂ ಅಧಿಕ ಹಣದ ಮೌಲ್ಯದ ಪಟಾಕಿ ಸಿಡಿಮದ್ದುಗಳನ್ನು ಹಾರಿಸಿ ದೇವರಿಗೆ ಭಕ್ತಿಯ ಸೇವೆಯನ್ನು ಸಮರ್ಪಿಸುತ್ತಾರೆ. ತಮ್ಮ ಹರಕೆಯ ತಕ್ಕಂತೆ ಕನಿಷ್ಠ 100 ರೂಪಾಯಿಗಳಿಂದ ಹಿಡಿದು 1 ಲಕ್ಷ ರೂಪಾಯಿಗಳವರೆಗೆ ಪಟಾಕಿ ಸಿಡಿಸಿ ಭಕ್ತರು ಹರಕೆಯನ್ನು ತೀರಿಸುತ್ತಾರೆ. ಮುಂದಿನ ವರ್ಷ ಇಂಥ ಬೇಡಿಕೆ ಈಡೇರಿದರೆ ಜಾತ್ರೆಗೆ ಇಷ್ಟು ಹಣದ ಪಟಾಕಿ ಸಿಡಿಸುವುದಾಗಿ ಭಕ್ತರು ಹರಕೆ ಹೊತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಹರಕೆಯಂತೆ ಪೂಜೆ ಪುನಸ್ಕಾರ, ತೆಂಗಿನಕಾಯಿ ಹಾಗೂ ನೈವೇದ್ಯ ಬಳಿಕ ಪಟಾಕಿ ಸಿಡಿಸುವುದು ಕಾಮನ್ವಾಗಿರುತ್ತದೆ. ತೋಟದಿಂದ ನಾಷ್ಟ ಮಾಡ್ಕೊಂಡು ಬರೋತಿದ್ರು ಮಧ್ಯೆ ಈ ವರ್ಷಕ್ಕೆ 5 ಕ್ವಿಂಟಲ್ ಮಾಡಿಸಿದ್ವಿ. ಫಸ್ಟ್ ಸ್ವಲ್ಪ ಸೇವಾ ಇದನ್ನು ಮಾಡಾಕಿದ್ವಿ. ಈ ದೋಸ್ತರಿಂದ ಎಲ್ಲರೂ ಸಪೋರ್ಟ್ ಕೊಟ್ಟಾಗ ಸಪೋರ್ಟ್ದಿಂದ 5-6 ಕ್ವಿಂಟಲ್ ತನಕ ಉಪ್ಪಿಟ್ಟು ಮಾಡ್ತಾಯಿದ್ವಿ. ಉಪ್ಪಿಟ್ಟು ಸೇವಾ 70ರಿಂದ 75 ಕೆಜಿ ಸೇವಾ, ಇಳುವರಿ 6 ಕ್ವಿಂಟಲ್ ಉಪ್ಪಿಟ್ಟು. ನೀವು ಗೆಳೆಯರ ಬಳಗದಿಂದ ಮಾಡ್ತಾ ಇದ್ದೀರಿ ಅಥವಾ ಓಣಿ ವತಿಯಿಂದ ಮಾಡ್ತಾ ಇದ್ದೀರಿ? ಗೆಳೆಯರ ಬಳಗದಿಂದ. ಗೆಳೆಯರ ಬಳಗ ಎಷ್ಟು ಜನ ಇದ್ದೀರಿ ನೀವು ಗೆಳೆಯರು? ಒಂದು 40 ಜನ. ಪ್ರತಿ ವರ್ಷ ಮಾಡ್ಕೋತಿದ್ದೀರಿ? 10ನೇ ವರ್ಷ ಎಲ್ಲರೂ ಸಪೋರ್ಟ್ ಕೊಟ್ಟರು. ತೋಟದ ಗೆಳೆಯರ ವತಿಯಿಂದ ಪ್ರತಿ ವರ್ಷ 5ರಿಂದ 6 ಕ್ವಿಂಟಲ್ ಉಪ್ಪಿಟ್ಟು ಮಾಡಿಸ್ತೀವಿ. ಉಪ್ಪಿಟ್ಟು ಸೇವಾ ಬಂದು ಭಕ್ತಾದಿಗಳಿಗೆ ರಾತ್ರಿ 12ರಿಂದ ಮುಂಜಾನೆ 8-9 ತನಕ ಇರುತ್ತೆ. ನಿಮ್ಮ ಹೆಸರು ರೀ? ಪ್ರಕಾಶ್.
ಪಟಾಕಿಯಿಂದ ಪರಿಸರ ಮಾಲಿನ್ಯ ಹಾಳಾಗುತ್ತಿರುವ ಬಗ್ಗೆ ಜಾಗೃತ ಮೂಡಿಸಿದರೂ ಭಕ್ತರು ಮಾತ್ರ ತಮ್ಮ ಸಾಂಪ್ರದಾಯ ಪದ್ಧತಿ ಮಾತ್ರ ಬಿಡುತ್ತಿಲ್ಲ. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ರಥೋತ್ಸವ ನಡೆಯಲಿದ್ದು ಭಕ್ತರು ಕಂಟಕಮಾಲೆ ನೀಡಿ ತಮ್ಮ ಎಲ್ಲ ಸಂಕಷ್ಟ ದೂರ ಆಗುವಂತೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಇದ್ದ ಈ ಸಿದ್ದೇಶ್ವರ ದೇವರಿಗೆ ದರ್ಶನಕ್ಕೆ ಬರಬೇಕಾದರೆ ಪ್ರಾಣಿಗಳ ಭಯ ಇತ್ತು. ಪಟಾಕಿ ಸಿಡಿಮದ್ದು ಸಿಡಿಸುವ ಮೂಲಕ ಪ್ರಾಣಿಗಳಲ್ಲಿ ಭಯ ಹುಟ್ಟಿಸಿ ಹತ್ತಿರ ಬರದಂತೆ ಮಾಡುತ್ತಿದ್ದರು. ಅದೇ ಈಗ ಸಂಪ್ರದಾಯ ಪದ್ಧತಿಯಾಗಿದ್ದು ಭಕ್ತರು ಹರಕೆಯಾಗಿ ಪರಿವರ್ತನೆಗೊಂಡಿದೆ. ಟಿವಿ10 ನ್ಯೂಸ್ ಬಾಗಲಕೋಟೆ. ನಾವು